ನಾನು ತಪ್ಪು ಮಾಡಿಲ್ಲ, ಅದಕ್ಕಾಗಿ ಕ್ಷಮೆ ಕೇಳಲ್ಲ. ಫಿಲ್ಮ್ ಚೇಂಬರ್ ಮನವಿಗೆ ಸ್ಪಂದಿಸಿದ ಕಮಲ್ ಹಾಸನ್. ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತ ಹೇಳಿದ. ಮತ್ತೆ ಉದ್ದಟತನ. ಈಗಾಗಲೇ ಒಂದು ಬಾರಿ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ನಾನೆಲ್ಲವನ್ನ ಪ್ರೀತಿಯಿಂದ ಹೇಳಿದ್ದು, ಅದಕ್ಕೆ ಕ್ಷಮೆ ಕೇಳುವಂತಹ ಪರಿಸ್ಥಿತಿನೇ ಇಲ್ಲ ಅಂತ ಹೇಳಿದ್ದು. ಅದೇ ರೀತಿಯಾಗಿ ಮತ್ತೆ ಮಾತನಾಡಿರೋದು, ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತ ಕಮಲ್ ಹಾಸನ್ ಹೇಳಿದ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಕಾನೂನಿನ ಮೇಲೆ ನಂಬಿಕೆ ಇದೆ. ಕೇರಳ, ಕರ್ನಾಟಕ, ಆಂಧ್ರದ ಮೇಲಿರೋ ಪ್ರೀತಿ ನಿಜವಾದದ್ದು. ನಾನೇನಾದರೂ ತಪ್ಪು ಮಾಡಿದ್ರೆ ಕ್ಷಮೆಯನ್ನ ಕೇಳ್ತಾ ಇದ್ದೆ, ಕ್ಷಮೆ ಯಾಚಿಸ್ತಾ ಇದ್ದೆ. ನಾನು ತಪ್ಪು ಮಾಡಿಲ್ಲ, ಕ್ಷಮೆ ಕೇಳೋದಿಲ್ಲ ಅಂತ ಮತ್ತೆ ಹೇಳಿದ್ದಾರೆ ಕಮಲ್ ಹಾಸನ್. ನನ್ನ ತಪ್ಪು ಏನು ಇಲ್ದಿದ್ದಾಗ ನಾನು ಸಾರಿ ಕೇಳಲ್ಲ, ಕ್ಷಮೆ ಕೇಳಲ್ಲ. ಕೆಲವು ವ್ಯಕ್ತಿಗಳ ಬೆದರಿಕೆಗೆ ನಾನು ಬಗ್ಗಲ್ಲ ಅಂತ ನಟ ಹೇಳಿದ. ಬೆದರಿಕೆಗೆ ನಾನು ಬಗ್ಗಲ್ಲ, ಕಮಲ್ ಹಾಸನ್ ಅವರ ಲೇಟೆಸ್ಟ್ ಹೇಳಿಕೆ ಇದು. ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಹೇಳಿಕೆ, ತಮಿಳಿನಿಂದಾನೇ ಕನ್ನಡ ಹುಟ್ಟಿದ್ದು ಅನ್ನುವಂತಹ ಹೇಳಿಕೆ, ಅದಾದ ಮೇಲೆ ಆಗುತ್ತಿರುವಂತಹ ಪ್ರತಿಯೊಂದು ಬೆಳವಣಿಗೆಗಳು, ಈ ಸಂಬಂಧಪಟ್ಟಂಗೆ ಫಿಲ್ಮ್ ಚೇಂಬರ್ನಲ್ಲೂ ಕೂಡ ಪ್ರಮುಖವಾದಂತಹ ಮಹತ್ವದ ಸಭೆ ಆಯಿತು. ಇಷ್ಟೆಲ್ಲ ಆದ ನಂತರದಲ್ಲೂ ಕೂಡ ಕಮಲ್ ಹಾಸನ್ ಅವರದೇ ದಾಟಿಯಲ್ಲಿ ಮಾತನಾಡ್ತಿದ್ದಾರೆ. ಈಗಾಗಲೇ ಭಾಷಾ ತಜ್ಞರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ತಮಿಳು, ಕನ್ನಡ, ತುಳು ಹಾಗೆಯೇ ಬೇರೆ ಬೇರೆ ಭಾಷೆಗಳು, ಸೌತ್ ಇಂಡಿಯಾದ ಬೇರೆ ಬೇರೆ ಭಾಷೆಗಳು ಒಟ್ಟಿಗೆ ಬಂದಿದ್ದಾವೆ. ಇದಕ್ಕೆ ಅವರು ಮುಂದೆ ಬಂದರು, ಇವರು ಹಿಂದೆ ಬಂದರು, ಅವರ ನಂತರ ಇವರಾಯಿತು, ಇವರ ನಂತರ ಅವರಾಯಿತು ಅನ್ನುವಂಥದ್ದಿಲ್ಲ. ಇವರೆಲ್ಲರೂ ಕೂಡ ಅವಳಿ ಮಕ್ಕಳು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟ ಮಾಡಿ ಹೇಳಿದ್ದಾರೆ. ಅದೇ ನಮ್ಮ ಸ್ಪಷ್ಟನೆ. ಹಾಗಾದ್ರೆ ಕಮಲ್ ಹಾಸನ್ ಹೇಳಿಕೆ ವಿಷಯದಲ್ಲಿ ಶಿವಣ್ಣ ಮೌನ ವಹಿಸಿದ್ರ? ಹಿರಿಯ ನಟ ಶಿವರಾಜ್ ಕುಮಾರ್ ವಿರುದ್ಧವೂ ಕೂಡ ಈಗ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಖಂಡಿಸ್ತಾ ಇಲ್ಲ ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ಅನ್ನುವಂತ ಆಂಗಲ್ನಲ್ಲಿ, ರೀತಿಯಲ್ಲಿ ಕನ್ನಡ ವಿರುದ್ಧ ಮಾತಾಡಿದ್ರು ಕೂಡ ಶಿವಣ್ಣ ಸುಮ್ಮನೆ ಕೂತಿದ್ರು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕರವೇ ಅಧ್ಯಕ್ಷ ನಾರಾಯಣಗೌಡ. ಆಮೇಲೂ ಕೂಡ ಕಮಲ್ ಹಾಸನ್ ಅವರನ್ನ ಶಿವಣ್ಣ ಪ್ರಶ್ನೆ ಮಾಡಲೇ ಇಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯದಲ್ಲಿ. ದೊಡ್ಡ ಮನೆಯವರು ಸಮರ್ಥನೆ ಮಾಡಿಕೊಂಡಿದ್ದು ಸರಿಯಲ್ಲ ಅಂತ ಕರವೇ ಅಧ್ಯಕ್ಷ ನಾರಾಯಣಗೌಡ ಖಂಡಿಸಿದ್ದಾರೆ ಶಿವಣ್ಣ ಅವರ ನಡೆಯನ್ನ. ಈಗಲೂ ಶಿವರಾಜ್ ಕುಮಾರ್ ಅವರು ಯಾತಕ್ಕೆ ಸಮರ್ಥನೆ ಮಾಡ್ಕೋತೀರಿ? ಅವ್ರು ಹೇಳ್ಕೋತಾರೆ, ನನಗೆ ಕಮಲ್ ಹಾಸನ್ ಅಂತವರು ನನ್ನ ಹಪ್ಕೊಂಡಿದ್ದಕ್ಕೆ ನಾನು 3 ದಿನ ಸ್ನಾನ ಮಾಡಿಲ್ಲ ಅಂತ. ಎಂಥ ದೂರಾಭಿಮಾನ ಅಂತ ಅನಿಸುತ್ತೆ ನನಗಿದು. ಯಾಕೆ ಆ ಥರ ಯಾಕೆ ಅನಿಸುತ್ತೆ ನಿಮಗೆ ಆ ಥರ? ನನಗೆ ಈ ಸಂದರ್ಭಕ್ಕೂ ಅನಿಸುತ್ತೆ, ನನ್ನ ಭಾಷೆಯನ್ನು, ನನ್ನ ನಾಡನ್ನು, ನನ್ನ ಜನರನ್ನು ಯಾವನಾದರೂ ಕೇವಲವಾಗಿ ನೋಡಿದಾಗ ಅವನು ಎಂಥ ದೊಡ್ಡ ವ್ಯಕ್ತಿಯಾದರೂ ನನ್ನ ಪಾಲಿಗೆ ಅವನು ಶೂನ್ಯ ಅವನು. ನಾವು ಹಂಗಂತ್ಕೋಬೇಕು ಕನ್ನಡಿಗರು. ಅದನ್ನು ತಮಿಳರು ಅನ್ಕೋತಾರೆ. ಅದೇ ತಮಿಳು ಒಬ್ಬ ನಟ ಇಲ್ಲಿ ಯಾವುದಾದ್ರೂ ಕನ್ನಡದ ಕಾರ್ಯಕ್ರಮದಲ್ಲಿ ಹಂಗೆ ಮಾತಾಡಿದಾಗ, ನಮ್ಮ ಯಾರಾದರೂ ಕಲಾವಿದರು ಒಬ್ಬ ತಮಿಳ್ ನಟ ಏನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ಅವನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಿರ್ಲಿಲ್ಲ ತಮಿಳನ್ನ. ಆದರೆ ಇವತ್ತಿಗೂ ಸಮರ್ಥನೆ ಮಾಡಿಕೊಳ್ಳೋದು ದೊಡ್ಡ ಮನೆತನಕ್ಕೆ ಅದು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಶಿವರಾಜ್ ಕುಮಾರ್ ಅವರಿಗೆ ನೇರವಾಗಿ ಆತ್ಮೀಯತೆ, ಸಂಬಂಧ, ಸಂಪರ್ಕ ಕಮಲ್ ಹಾಸನ್ ಇರೋದಾದರೆ, ಆ ತಕ್ಷಣಕ್ಕೆ ಕಮಲ್ ಹಾಸನ್ಗೆ ನನಗೂ ಗೊತ್ತಾಗಲಿಲ್ಲ ಆ ಸಂದರ್ಭಕ್ಕೆ, ಅದಲ್ಲ ಕನ್ನಡದ ಇತಿಹಾಸ ಇದು ಅಂತ ಹೇಳಿ ಅವ್ರ ಮಾತಿಗೆ ಕ್ಷಮೆ ಯೋಚಿಸಿ ಅಂತ ಹೇಳ್ಬೋದಾಗಿತ್ತು. ಆ ದೊಡ್ಡತನವನ್ನು ನೀವು ಇನ್ನು ಕಮಲ್ ಹಾಸನ್ ಹೇಳಿಕೆಗೆ ಸಂಬಂಧಪಟ್ಟಂಗೆ ನಟಿ ರಚಿತಾ ರಾಮ್ ಕೂಡ ಮಾತನಾಡಿದ್ದಾರೆ ನೋಡಿ. ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. ನಂಗೆ ಸಡನ್ ಆಗಿ ಒಂದು ಹಾಡು ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡದವನಾಗಿರು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ, ಯಾಕೆ ಈ ಹಾಡು ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅನ್ಸತ್ತೆ. ಕನ್ನಡ, ಕರ್ನಾಟಕ ಅಂತ ಬಂದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಇಟ್ಸ್ ಅನ್ ಇಮೋಷನ್. ಹಾಗೇನೆ ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದ್ರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ? ನಾವು ಕನ್ನಡದವರು ಎಂತ ವಿಶಾಲ ಹೃದಯದವ್ರು ಅಂದ್ರೆ, ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ, ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ, ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ, ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡ್ತೀವಿ. ಆದರೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ